ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಡಲ್ ಕ್ಲಾಸ್ ಲೈಫ್ ಸ್ಟೈಲ್. ಇವತ್ತಿನ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಪ್ರತಿದಿನ ನನ್ನ ಮಗ ಸ್ಕೂಲ್ಗೆ ಹೊರಟ ಮೇಲೆ ಟೆರೆಸ್ ಮೇಲೆ ಬಂದು ಗಿಡಗಳನ್ನ ನೋಡ್ತಾ ಹಾಗೆ ಯಾವುದಾದ್ರೂ ಹೂಗಳು ಬಿಟ್ಟಿದ್ರೆ ಕಿತ್ಕೊಂಡು ಬರೋದು ಇದೇ ನನ್ನ ಕೆಲಸ ಆಗಿರುತ್ತೆ. ಇವತ್ತು ನನ್ನ ಮಗನಿಗೆ ಹಾಲಿಡೇ ಇದೆ, ಯಾಕಂದರೆ ಅವನಿಗೆ PTM ಇತ್ತು, ಅಂದರೆ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಇತ್ತು. ಹಾಗಾಗಿ ಸ್ಕೂಲ್ ಇಲ್ಲದೆ ಇರೋ ಕಾರಣ ಸ್ವಲ್ಪ ತಡವಾಗಿಯೇ ಎದ್ದು ಒಂದು ಗ್ಲಾಸ್ ಬಿಸಿ ನೀರನ್ನ ಕುಡಿದು ಮೊದಲು ಟೆರೆಸ್ಗೆ ಬಂದಿದ್ದ ತಕ್ಷಣ ನನಗೊಂದು ಸರ್ಪ್ರೈಸ್ ಕಾದಿತ್ತು. ಅದೇನೆಂದರೆ ನಮ್ಮ ಟೆರೆಸ್ ಮೇಲೆ ಹಾಕಿರೋವಂಥ ಸಂಪಿಗೆ ಗಿಡದಲ್ಲಿ 5 ಸಂಪಿಗೆ ಹೂಗಳು ಬಿಟ್ಟಿತ್ತು. ಇದೇ ಮೊದಲನೇ ಸಲ ಇಷ್ಟೊಂದು ಸಂಪಿಗೆ ಹೂಗಳು ಒಂದು ಗಿಡದಲ್ಲಿ ಬಿಟ್ಟಿರೋ ಅಂಥದ್ದು. ತುಂಬ ಸಲ 1, 2, 3 ಹೀಗೆ ಸಂಪಿಗೆ ಹೂಗಳು ಬಿಡ್ತಾ ಇತ್ತು, ಆದರೆ 5 ಸಂಖ್ಯೆಯಲ್ಲಿ ಇದೇ ಫಸ್ಟ್ ಟೈಮ್ ಬಿಟ್ಟಿರೋದು. ನನಗಂತೂ ಸಂಪಿಗೆ ಹೂ ಅಂದರೆ ತುಂಬಾ ಇಷ್ಟ. ಈ ಸಂಪಿಗೆ ಗಿಡನ ನಾನು ಗ್ರಾಫ್ಟೆಡ್ ಗಿಡ ತೊಗೊಂಡು ಬಂದು ಒಂದು ಮೀಡಿಯಮ್ ಸೈಜಲ್ಲಿರೋವಂಥ ಒಂದು ಡ್ರಮ್ಮಲ್ಲಿ ಹಾಕಿ ಬೆಳೆಸಿದ್ದೀನಿ ನನ್ನ ಟೆರೆಸಲ್ಲೇ. ತುಂಬ ಚೆನ್ನಾಗಿ ಹೂ ಬಿಡ್ತಾ ಇದೆ. ಸಂಪಿಗೆ ಹೂ ಜೊತೆ ದಾಸವಾಳ, ಗುಲಾಬಿ, ಕಣಗ್ಲೆ ಹೂಗಳು ಕೂಡ ಸಿಕ್ತು. ಎಲ್ಲ ಕಿತ್ಕೊಂಡು ಮನೆಗೆ ಬಂದು ಸ್ವಲ್ಪ ರೆಡಿಯಾಗಿ ಅವ್ನ ಸ್ಕೂಲ್ಗೆ ಹೊರಟಿದ್ದೀವಿ. ಇವತ್ತು ನನ್ನ ಹಸ್ಬೆಂಡ್ಗೆ ಆಫೀಸ್ ಡ್ಯೂಟಿ ಇದ್ದಿದ್ದರಿಂದ ಅವರು ಬೆಳಗ್ಗೆನೇ ಬೇಗನೆ ಹೋಗಬೇಕಾಗಿತ್ತು. ಹಾಗಾಗಿ ನಾನು ನನ್ನ ಮಗ ಇಬ್ಬರೇ ಓಲಾ ಆಟೋ ಬುಕ್ ಮಾಡಿಕೊಂಡು ಅವ್ನ ಸ್ಕೂಲ್ಗೆ ಹೊರಟಿದ್ದೀವಿ. ಬರ್ತಾ ನಡ್ಕೊಂಡು ಬರೋಣ ಅಂತ. ನಮ್ಮ ಮನೆಗೂ ಅವ್ನ ಸ್ಕೂಲ್ಗೆ ಸುಮಾರು 1-2 ಕಿಲೋಮೀಟರ್ ಆಗ್ಬೋದು. ಹೋಗೋವಾಗ್ಲೇ ನಡ್ಕೊಂಡು ಹೋದರೆ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ ಆಟೋದಲ್ಲಿ ಹೋದ್ವಿ. ಬರುವಾಗ ನಡ್ಕೊಂಡು ಬಂದ್ವಿ. ಈಗಿನ ಕಾಲದ ಮಕ್ಕಳ ಸ್ಕೂಲು ಅಂತಂದರೆ ಒಂದು ಗ್ರೌಂಡ್ ಇರೋದಿಲ್ಲ, ಜೊತೆಗೆ ಗಿಡ ಮರಗಳಿರೋದಿಲ್ಲ. ಆದರೆ ನನ್ನ ಮಗನ ಸ್ಕೂಲ್ ಒಳಗಡೆ, ಕ್ಯಾಂಪಸ್ ಒಳಗಡೆ ಎಂಟರ್ ಆಗ್ತಾ ಇದ್ದಂಗೆ ನನಗಂತೂ ತುಂಬಾ ಖುಷಿ ಆಗುತ್ತೆ. ಯಾಕಂದರೆ ಮೊದಲೇ ನನಗೆ ಗಿಡಗಳು ಮರಗಳಂದರೆ ತುಂಬಾ ಇಷ್ಟ. ಸೊ ಇವರ ಸ್ಕೂಲ್ ಹೊರಭಾಗದಲ್ಲಿ ಪೂರ್ತಿ ಕ್ಯಾಂಪಸ್ ಏನಿದೆ ಫುಲ್ ಗ್ರೀನ್ರಿ ಆಗಿದೆ. ನನಗಂತೂ ತುಂಬಾ ಇಷ್ಟ ಆಗುತ್ತೆ. ಪ್ರತಿ ಸಲ ಇವ್ರು ಸ್ಕೂಲ್ಗೆ ಹೋದಾಗೂ ಕೂಡ ಆ ಕಡೆ ಈ ಕಡೆ 2 ಕಡೆನೂ ಗಿಡ ಮಧ್ಯ ನಡ್ಕೊಂಡು ಹೋಗ್ತಾ ಇರಬೇಕು. ಈಗ ಸ್ಕೂಲು ರೀಚ್ ಆಗಿದ್ದೀವಿ. ಜೊತೆಗೆ ಇವರ ಕ್ಲಾಸ್ ಟೀಚರ್ ಕೂಡ ಮೀಟ್ ಮಾಡಿದೆ. ಓದೋ ವಿಷಯದಲ್ಲೇನು ತೊಂದರೆ ಇಲ್ಲ, ಆದರೆ ಸ್ವಲ್ಪ ನನ್ನ ಮಗ ತರಲೆ ತೀಟೆ ಜಾಸ್ತಿ. ಈ ಸಲ ಅವನಿಗೆ ಸ್ವಲ್ಪ ಆರೋಗ್ಯ ಸರಿ ಇರಲಿಲ್ಲ, ಆದರೂ ಕೂಡ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾನೆ ಎಕ್ಸಾಮ್ಸಲ್ಲಿ. ಇನ್ನು ಫೈನಲ್ ಎಕ್ಸಾಮ್ ಇನ್ನೊಂದು ತಿಂಗಳಲ್ಲಿ ಶುರುವಾಗತ್ತೆ. ಅದಕ್ಕೆ ಇನ್ನೂ ಚೆನ್ನಾಗಿ ಪ್ರಿಪೇರ್ ಆಗ್ತೀನಿ ಅಂತ ಅವನು ಕೂಡ ಹೇಳಿದ್ದಾನೆ. ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ವಾಪಸ್ ಬರುವಾಗ ನಡ್ಕೊಂಡು ಬಂದ್ವಲ್ಲ. ಬೇಸಿಗೆ ಆಲ್ರೆಡಿ ಶುರುವಾಗಿರೋದ್ರಿಂದ ತುಂಬಾ ಬಿಸಿಲಿತ್ತು. ಸ್ವಲ್ಪ ಸಾಕಾದಂಗಾಯಿತು. ಏನಾದರೂ ತಿನ್ನಬೇಕು ಅಥವಾ ಕುಡಿಬೇಕು ಅನ್ನಿಸ್ತಾ ಇತ್ತು. ಮನೆಯಲ್ಲೇ ಸ್ವಲ್ಪ ಹಣ್ಣಿದ್ದಿದ್ದರಿಂದ ಪೈನಾಪಲ್ನ ಕಟ್ ಮಾಡಿಕೊಡ್ತಾ ಇದ್ದೀನಿ ಇವಾಗ. ಅದರ ಜೊತೆಗೇ ಇಲ್ಲಿ ಅವರೆಕಾಯಿ ಕೂಡ ಕಾಳನ್ನ ನೆನೆಸಿಟ್ಟಿದ್ದೆ, ಅದನ್ನು ಇದಕ್ತಾ ಇದ್ದೀನಿ. ಇನ್ನೇನು ಅವರೆಕಾಯಿ ಸೀಸನ್ನು ಕೂಡ ಮುಗ್ದೋಗ್ತಾ ಇದೆ. ಮುಗ್ದೋಗೋ ಅಷ್ಟರಲ್ಲಿ 1-2 ಸಲನಾದರೂ ಇದಕ್ಕಿದ ಬೇಳೆ ಸಾಂಬಾರು ತಿನ್ನಬೇಕಂತ ಅವರೆಕಾಯಿ ಪ್ರಿಯರಿಗೆ ಆಸೆ ಅನ್ನೋದಿರುತ್ತಲ್ವ. ಹಾಗಾಗಿ ಸ್ವಲ್ಪ ಅವರೆಕಾಯಿ ತೊಗೊಂಡು ಬಂದಿದ್ವಿ. ಅದನ್ನೆಲ್ಲ ಸುಲಿದು ನೆನೆಸಿ ಇಟ್ಟಿದ್ದೆ. ಅದನ್ನು ಇವಾಗ ಇದಕ್ಕೆ ಹಣ್ಣನ್ನು ಕೂಡ ತಿಂತಾ ಟೈಮ್ ಪಾಸ್ ಮಾಡಿದ್ದಾಯಿತು ಒಂದು ಅರ್ಧ ಗಂಟೆ. ಇನ್ನು ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ನಮ್ಮ ಮನೆ ದೇವ್ರ ವಾರ. ಇವತ್ತು ಮನೆಯೆಲ್ಲ ಕ್ಲೀನ್ ಮಾಡಬೇಕು, ಜೊತೆಗೆ ದೇವ್ರ ಪೂಜೆ ಮಾಡಬೇಕು. ಹಾಗೆ ಇವತ್ತೊಂದು ಫಂಕ್ಷನ್ ಕೂಡ ಇದೆ. ಫಂಕ್ಷನ್ ಅಟೆಂಡ್ ಮಾಡಬೇಕು. ನಮ್ಮ ಆಂಟಿ ಇವತ್ತೇ ಬರ್ತಾ ಇದ್ದಾರೆ. ಫಂಕ್ಷನ್ ಏನಂದರೆ ಗೃಹ ಪ್ರವೇಶ ಇರೋದು. ಸಂಜೆ ಕೂಡ ಅಟೆಂಡ್ ಮಾಡಬೇಕು, ಬೆಳಗ್ಗೆನೂ ಅಟೆಂಡ್ ಮಾಡಬೇಕು. ಯಾಕಂದರೆ ಮನೆ ಹತ್ರನೇ ಗೃಹ ಪ್ರವೇಶ ಇರೋದು, ಜೊತೆಗೆ ತುಂಬ ಕ್ಲೋಸ್ ರಿಲೇಟಿವ್ ಅವರು. ಹಾಗಾಗಿ 2 ಟೈಮ್ ಹೋಗಬೇಕಾಗತ್ತೆ. ಅದಕ್ಕೆ ಬೇಗ ಮನೆ ಕೆಲಸನೆಲ್ಲ ಮುಗಿಸಿ, ಪೂಜೆನೂ ಕೂಡ ಮುಗಿಸಿ ರೆಡಿಯಾಗಿ ಹೊರಡಬೇಕು. ಸೊ ಸಿಂಪಲ್ಲಾಗಿ ನಮ್ಮ ಗಿಡದಲ್ಲೇ ಸಿಕ್ಕಿರೋವಂಥ ಹೂಗಳು, ಜೊತೆಗೆ ಮನೇಲಿದ್ದಂಥ ಸ್ವಲ್ಪ ಹೂಗಳನ್ನೆಲ್ಲ ದೇವ್ರಿಗೆ ಇಟ್ಟು ಪೂಜೆನ ಮಾಡಿದ್ದೀನಿ. ಯಾವಾಗಲೂ ಹೇಳೋ ಹಾಗೆ ಆಡಂಬರದ ಪೂಜೆ ದೇವ್ರು ಕೇಳೋದೇ ಇಲ್ಲ. ನಿಮ್ಮ ಕೈಯಲ್ಲಿ ಎಷ್ಟು ಶಕ್ತಿ ಇರುತ್ತೋ ಅಷ್ಟರ ಮಟ್ಟಿಗೆ ನೀನು ಹೂ ಇಟ್ಟಿಲ್ಲ ಅಂದರೂ ಪರವಾಗಿಲ್ಲ, ಮನಸ್ಸಿನಿಂದ ನೀನು ಪೂಜೆ ಮಾಡಿದ್ರೆ ಖಂಡಿತ ನಿಮ್ಮ ಭಕ್ತಿಗೆ ಆ ದೇವರು ಒಲಿತಾನೆ. ಮನೇಲಿ ಪೂಜೆ ಮುಗಿಸಿ ನಾವು ಕೂಡ ರೆಡಿಯಾಗಿ ಇವಾಗ ಫಂಕ್ಷನ್ ಹತ್ರ ಬಂದಿದ್ದೀವಿ. ಮನೆಯಿಂದ ತುಂಬ ಹತ್ತಿರದಲ್ಲೇ ಇದ್ದಿದ್ದು ಫಂಕ್ಷನ್ನು. ಇಲ್ಲಿ ವಾಸ್ತು ಪೂಜೆ ಮಾಡ್ತಾಯಿದ್ರು. ವಾಸ್ತು ಪೂಜೆ ಆದಮೇಲೆ ಊಟ ಮಾಡಿಕೊಂಡು ಮತ್ತೆ ಹೋಮ ಇತ್ತು. ಹೊರಗಿನಿಂದ ಬಿಲ್ಡಿಂಗ್ ಈ ಥರ ಕಾಣಿಸ್ತಾ ಇತ್ತು. ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ಚಪ್ರನೂ ಅಷ್ಟೇ ತುಂಬ ಚೆನ್ನಾಗಿ ಹಾಕಿಸಿದ್ರು. ಹೊರಗಡೆ ಬಲಿ ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಜೊತೆಗೆ ಹೋಮನೂ ಕೂಡ ಮಾಡ್ತಾಯಿದ್ರು. ನಾವು ಪೂರ್ತಿ ಹೋಮ ಆಗೋವರೆಗೇನು ಇರಲಿಲ್ಲ, ಅರ್ಧದಷ್ಟಿದ್ದು ಆಮೇಲೆ ಬೆಳಗ್ಗೆಗೆ ಬರ್ತೀವಿ ಅಂತ ಹೇಳಿ ಹೊರಟ್ವಿ.
ಬೆಳಗ್ಗೆ ಎದ್ದು ನಾವರೆಲ್ಲ ರೆಡಿಯಾಗಿ ಹೋಗೋ ಅಷ್ಟರಲ್ಲಿ ಆಲ್ರೆಡಿ ಗೃಹ ಪ್ರವೇಶ ಎಲ್ಲ ಮುಗ್ದಿತ್ತು. ಜೊತೆಗೆ ಹೋಮನೂ ಕೂಡ ಮುಕ್ತಾಯ ಆಗಿತ್ತು. ಇನ್ನೇನಿದ್ರು ಸತ್ಯನಾರಾಯಣ ಸ್ವಾಮಿ ಪೂಜೆ ಆರಂಭ ಆಗೋದ್ರಲ್ಲಿತ್ತು. ಇನ್ನು ನಾನು ಯೆಲ್ಲೋ ಕಲರ್ ಸಾಫ್ಟ್ ಸಿಲ್ಕ್ ಸ್ಯಾರಿ ಹಾಕ್ಕೊಂಡಿದ್ದೀನಿ. ನಮ್ಮ ಆಂಟಿ ಹಿಂದಿನ ದಿವಸನೇ ಬಂದಿದ್ದರು. ಅವರು ಇವತ್ತು ಇನ್ನೊಂದು ಫಂಕ್ಷನ್ ಇದ್ದಿದ್ದರಿಂದ ಅವರು ಬೇರೆ ಫಂಕ್ಷನ್ಗೆ ಹೋಗಬೇಕಾಗಿತ್ತು. ಹಾಗಾಗಿ ಪ್ರೆಸೆಂಟೇಷನ್ನು ಕೊಟ್ಟು ಅವ್ರು ಹೊರಟರು. ತಿಂಡಿ ತಿಂದ್ಕೊಂಡು ಅವರು ಹೊರಟರು. ಅದಾದಮೇಲೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಶುರುವಾಗೋದಕ್ಕೆ ಇನ್ನೂ ಟೈಮ್ ಇತ್ತು. ಜೊತೆಗೆ ನಮ್ಮ ತುಂಬ ಕ್ಲೋಸ್ ರಿಲೇಟಿವ್ಸ್ ಅಂದಿದ್ದರಿಂದ ಎಲ್ಲ ನಮ್ಮ ಫ್ಯಾಮಿಲಿಯವರೆಲ್ಲ ಬರ್ತಾರೆ. ನಮ್ಮ ದೊಡ್ಡಣ್ಣನ ಫ್ಯಾಮಿಲಿ, ಚಿಕ್ಕಣ್ಣನ ಫ್ಯಾಮಿಲಿ, ನಮ್ಮ ಚಿಕ್ಕಮ್ಮ ಅಂದರೆ ಅವ್ರು ನಮ್ಮ ಕಾಶಿಗೆ ಹೋಗಿದ್ವಲ್ಲ ನಾವು ಅವ್ರ ಜೊತೆ, ಅವರೆಲ್ಲ ಬರ್ತಾಯಿದ್ರು. ಹಾಗಾಗಿ ಸ್ವಲ್ಪ ಮನೆ ಹತ್ರ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ನಾನು ವಾಪಸ್ ಮನೆಗೆ ಬಂದೆ. ಯಾಕಂದರೆ ನಾನು ಗಿಫ್ಟ್ ಏನಿತ್ತು ಅದನ್ನು ಪ್ಯಾಕ್ ಮಾಡಿಸಿರಲಿಲ್ಲ ಇನ್ನೂ. ಹಾಗಾಗಿ ಪ್ಯಾಕ್ ಎಲ್ಲ ಮಾಡಿಸ್ಕೊಂಡು ಮತ್ತೆ ಬರೋಣ ಅವ್ರ ಜೊತೆ ಒಟ್ಟಿಗೆ ಅಂತ ಹೇಳಿ ಮನೆಗೆ ಬಂದೆ ನಾನು. ಮನೆಗೆ ಡೆಕೋರೇಷನ್ ಆಗಿರ್ಬೋದು, ದೇವರ ಅಲಂಕಾರ ಆಗಿರ್ಬೋದು, ಜೊತೆಗೆ ಹೊರಗಡೆ ಚಪ್ರದ ಅಲಂಕಾರ, ಬಿಲ್ಡಿಂಗ್ ಲೈಟಿಂಗ್ ಆಗಿರ್ಬೋದು, ಡೆಕೋರೇಷನ್ ಆಗಿರ್ಬೋದು, ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಜೊತೆಗೆ ಊಟನೂ ಕೂಡ ಅಲ್ಟಿಮೇಟ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಯೂನಿಕ್ಕಾಗಿ ಮಾಡಿಸಿದ್ರು. ನಾನು ತಿಂಡಿ ತಿಂದ್ಕೊಂಡು ಮನೆಗೆ ವಾಪಸ್ ಹೋಗಿ ಅಲ್ಲಿ ಸ್ವಲ್ಪ ನಮ್ಮ ಆಂಟಿ ಎಲ್ಲ ನಮ್ಮ ಮನೆಗೇ ಬಂದಿದ್ದರು. ಅವ್ರದ್ದು ಸ್ವಲ್ಪ ಕೆಲಸಗಳಿತ್ತು, ಅದನ್ನೆಲ್ಲ ಮುಗಿಸಿ ಅದಾದಮೇಲೆ ಗಿಫ್ಟನ್ನೆಲ್ಲ ಪ್ಯಾಕ್ ಮಾಡಿಸ್ಕೊತಾ ಇದ್ದೀನಿ ಇವಾಗ. ನೆಕ್ಸ್ಟ್ ಮಂತ್ ಬಂದರೆ ನಾವು ಮನೆ ಕಟ್ಟಿ 2 ವರ್ಷ ಆಗ್ತಾಯಿದೆ. ಇವಾಗ ಗೃಹ ಪ್ರವೇಶ ಏನು ಮಾಡ್ತಾ ಇದ್ದಾರೆ, ನಮ್ಮ ಸೈಟ್ ಹತ್ರನೇ ಅವರು ಸೈಟ್ ಕೂಡ ತೊಗೊಂಡಿದ್ರಂತೆ. ಆದರೆ ಮನೆ ಕಟ್ಟೋದಕ್ಕೆ ಇನ್ನೂ ಅಷ್ಟೊಂದು ಇಂಪ್ರೂವ್ ಆಗಿಲ್ಲ ಅಂತ ವೆಯ್ಟ್ ಮಾಡ್ತಾಯಿದ್ರು. ಬಟ್ ನಾವು ಮನೆ ಕಟ್ಟಿದ್ದು ನೋಡಿ ಅವ್ರಿಗೂ ಕಟ್ಟೋಣ ಅಂತ ಅನಿಸಿ ಇವತ್ತು ಮನೆ ಕಟ್ಟಿ ಗೃಹ ಪ್ರವೇಶ ಮಾಡ್ತಾಯಿದ್ದಾರೆ. ನಮ್ಮ ಕ್ಲೋಸ್ ರಿಲೇಟಿವ್ ಒಬ್ಬರು ನಮ್ಮ ಮನೆ ಹತ್ರನೇ ಇರೋದು ನಮಗೂ ಖುಷಿ ಪಡೋ ಅಂಥ ವಿಷಯನೇ. ಮನೆ ತುಂಬಾ ಚೆನ್ನಾಗಿ ಬಂದಿದೆ. ಮನೆ ಒಳಗಡೆನೇ ಲಿಫ್ಟ್ ಬರೋ ಹಾಗೆಲ್ಲ ಮಾಡಿಸ್ಕೊಂಡಿದ್ದಾರೆ. ಇವಾಗ ಸತ್ಯನಾರಾಯಣ ಸ್ವಾಮಿ ಪೂಜೆ ನಡೀತಾ ಇದೆ. ಪೂಜೆ ಎಲ್ಲ ಆದಮೇಲೆ ನಾವು ಊಟ ಎಲ್ಲ ಮುಗಿಸ್ಕೊಂಡು ಗಿಫ್ಟ್ ಎಲ್ಲ ಕೊಟ್ಟು ಅವ್ರನ್ನ ವಿಶ್ ಮಾಡಿ ಮತ್ತೆ ರಿಟರ್ನ್ ಮನೆಗೆ ಬಂದ್ವಿ. ಯಾಕಂದರೆ ಅಲ್ಲಿಗೆ ಬಂದಿದ್ದ ರಿಲೇಟಿವ್ಸ್ ಎಲ್ಲರೂ ನಮಗೂ ತುಂಬಾ ಹತ್ತಿರದವ್ರೆ. ಹಾಗಾಗಿ ಅಲ್ಲಿಗೆ ಬಂದವರೆಲ್ಲನೂ ಕೂಡ ಮನೆಗೆ ನಾವು ಇನ್ವೈಟ್ ಮಾಡಿದ್ವಿ. ನಮ್ಮ ಮನೆ ಗೃಹ ಪ್ರವೇಶ ಆದಮೇಲೆ ಇಷ್ಟೊಂದು ಜನ ಒಟ್ಟಿಗೆ ರಿಲೇಟಿವ್ಸ್ ನಮ್ಮ ಮನೆಗೆ ಬಂದಿದ್ದು ಇದೇ ಫಸ್ಟು. ಎಷ್ಟೋ ಜನ ನಮ್ಮ ಮನೆ ಗೃಹ ಪ್ರವೇಶಕ್ಕೆ ಬರೋದಕ್ಕಾಗಿರಲಿಲ್ಲ, ಅಂಥವರೆಲ್ಲರೂ ಸಿಕ್ಕಿದ್ರು. ಅವ್ರನ್ನೆಲ್ಲನೂ ಕರೆದಿದ್ವಿ ಮನೆಗೆ. ಬಂದವ್ರಿಗೆ ಟೀ, ಕಾಫಿ, ಅರಿಶಿನ, ಕುಂಕುಮ ಕೊಟ್ಟು ಕಳಿಸೋದು ಇದ್ದಿದ್ದೆ ಅಲ್ವಾ. ಹಾಗಾಗಿ ನಾನು ಸ್ವಲ್ಪ ಬ್ಯುಸಿ ಆದೆ. ಮನೆ ತುಂಬ ಜನರಿದ್ದರು. ಆಮೇಲೇನು ವ್ಲಾಗ್ ಮಾಡೋದಕ್ಕೆ ಹೋಗಲಿಲ್ಲ. ಸೊ ಇವತ್ತಿನ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ಬರೆದು ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.